ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಬೇಸಿಗೆಯಲ್ಲಿ ಎಲ್ಲರೂ ತುಂಬ ತಣ್ಣಗಿರೋವಂತಹದನ್ನು ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ಸೊ ಲೈಕ್ ಚಾಕ್ಲೇಟ್ಸ್ ಆಗಲಿ, ಐಸ್ ಕ್ರೀಮ್ಸ್ ಆಗಲಿ, ಫ್ರೂಟ್ ಸಲಾಡ್ಸ್ ಆಗಲಿ, ಈ ಥರದ್ದು ತಣ್ಣಗಿರುವಂತಹ ಸ್ವೀಟ್ಸ್ನ ಕೂಡ ಇಷ್ಟಪಡ್ತಾರೆ ಮತ್ತು ಆ ಥರದ್ದೇ ಸ್ವೀಟ್ಸ್ನ ಕೂಡ ಆಯ್ಕೆ ಮಾಡ್ಕೋತಾರೆ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಕಮ್ಮಿ ಟೈಮ್ ತಗೊಳುತ್ತೆ, ಹಾಗೆ ಕಮ್ಮಿ ವಸ್ತುಗಳನ್ನು ಉಪಯೋಗಿಸಿ ನಮಗೂ ಕೂಡ ಕಮ್ಮಿ ಕೆಲಸ ಕೊಡುವಂಥ ಕೇವಲ 5 ನಿಮಿಷದಲ್ಲಿ ನಾವು ಮಾಡ್ಕೊಳ್ಳುವಂತಹ ಕ್ರಿಯೇಟಿವ್ ಆಗಿ ಮತ್ತು ಯುನೀಕ್ ಆಗಿರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ರೆಸಿಪಿ ಹೆಸರು ಸ್ನೋಬಾಲ್ ಸ್ವೀಟ್ ಅಂತ. ಸೊ ಈ ಸ್ವೀಟ್ನ ಹೇಗೆ ಮಾಡೋದು ಮತ್ತು ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಓಕೆ, ಬನ್ನಿ ನಾವು ಇವತ್ತು ಸ್ನೋಬಾಲ್ ಸ್ವೀಟ್ನ ಹೇಗೆ ಮಾಡೋದು, ನಾವು ಸ್ನೋಬಾಲ್ ಸ್ವೀಟ್ ಮಾಡೋದಕ್ಕೆ ಏನು ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ. ಮೊದಲಿಗೆ ಈ ಥರದ್ದು ನಾನ್ ಸ್ಟಿಕ್ ಪ್ಯಾನ್ ಒಂದು ತೊಗೊಳ್ಳಿ ಫ್ರೆಂಡ್ಸ್. ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ತುಂಬ ಒಳ್ಳೆಯದು. ಓಕೆ, ಸೊ ನೋಡಿ, ನಾನಿವಾಗ ಒಂದು ಪ್ಯಾನಿಗೆ ಇಲ್ಲಿ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ನೀರು ಹಾಕ್ತಲೇ ಇರೋವಂತಹ ಗಟ್ಟಿ ಹಾಲು. ಸೊ ನೋಡ್ತಾ ಇದ್ದೀರಲ್ಲ, ಈ ಹಾಲಿಗೆ ಇವಾಗ ನಾನು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸಕ್ಕರೆ ಇಲ್ಲಿ ನಾನು ಒಂದು ಬೌಲಲ್ಲಿ ಅಳತೆ ಪ್ರಕಾರ ಸ್ಪೂನಲ್ಲಿ ಆದರೆ ಅದು ಸುಮಾರು 7 ಸ್ಪೂನ್ ಆಗ್ಬೋದು. ನಿಮಗೆ ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಡ ಅಂದರೆ ನೀವು ಇನ್ನೂ ಕಮ್ಮಿ ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ಸಕ್ಕರೆ ಕರಗಲಿ ಅಂತ ನಾನು ಸ್ವಲ್ಪ ಅದನ್ನು ಕೈ ಆಡಿಸಿದ್ದೀನಿ. ಸೊ ಇವಾಗ ನೋಡಿ, ಇಲ್ಲಿ ನಾನು ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ. ಸೊ ಮೊದಲಿಗೆ ಇದನ್ನು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಇದ್ದರೆ ಸಾಕಾಗುತ್ತೆ ಅರ್ಧ ಲೀಟರ್ಗೆ. ಸೊ ಇವಾಗ ಕಲಸಿ ಅದನ್ನು ಹಾಲಲ್ಲಿ ಕಲಿಸ್ಬಿಟ್ಟು ನಾನು ಹಾಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇನ್ನು ಸ್ಟವ್ ಮೇಲೆ ಪ್ಯಾನ್ ಇಟ್ಟಿಲ್ಲ. ಸೊ ನೋಡ್ತಾ ಇರ್ಬೋದು ನೀವು. ಈಗ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ನೋಡಿ, ನಾನು ಮಿಕ್ಸ್ ಮಾಡಿ ಎಲ್ಲ ಕೆಳಗಡೆ ಅದಾದ ನಂತರ ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ನೋಡಿ, ಸ್ನೋಬಾಲ್ ಸ್ವೀಟ್ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ತಿನ್ನಬೇಕಾದ್ರೆ ನಿಮಗೆ ಲೈಕ್ ಐಸ್ ಕ್ರೀಮ್ ಥರ ಅನ್ಬೋದು, ಇಲ್ಲ ಸ್ವೀಟ್ ಕೂಡ ಆ ಥರ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ, ಒಂದು ಒಳ್ಳೆ ಸ್ಟ್ರಕ್ಚರ್ ಇರುತ್ತೆ, ತುಂಬ ಯಮ್ಮಿ ಇರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿದ್ರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಓಕೆ, ನೋಡಿ, ಈ ಥರ ಚೆನ್ನಾಗಿ ಹಾಲು ಕುದಿಬೇಕು, ಚೆನ್ನಾಗದು ಮಳ್ಳಬೇಕು. ನೋಡ್ತಾ ಇದ್ದೀರಲ್ಲ ಈ ಥರ. ಓಕೆ, ನೋಡಿ, ನೀಟಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. 5 ನಿಮಿಷದಲ್ಲಿ ಈ ಸ್ವೀಟ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ತುಂಬ ಕಮ್ಮಿ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಮಾಡುವಂತಹ ಸ್ವೀಟು. ಆದರೆ ಖಂಡಿತವಾಗ್ಲೂ ನಿಮಗಿಷ್ಟ ಆಗುತ್ತೆ. ನಿಮಗಿಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಲೈಕ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ನಾನು ಕೈ ಆಡಿಸ್ತಾನೇ ಇದ್ದೀನಿ, ಯಾಕೆಂದರೆ ಅದು ತಳ ಹಿಡ್ಕೊಳ್ಳುತ್ತೆ. ಸೊ ತಳ ಹಿಡಿಬಾರ್ದು, ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಸೊ ತಳ ಹಿಡಿಬಾರ್ದು. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಸೊ ನೋಡಿ, ಈಗ ಕರೆಕ್ಟಾಗಿ ನಿಮಗೆ ಕಾಣ್ತಿದೆ ಅನ್ಕೋತೀನಿ ನಾನು. ಓಕೆ, ನೋಡಿ, ಈ ಥರ ಕ್ರೀಮಿ ಥರ ಬರಬೇಕು. ಫಸ್ಟು ಕ್ರೀಮಿ ಥರ ಇರಬೇಕಿದು. ನೋಡಿ, ಈ ಥರ ಇರಬೇಕು. ನಾವು ಒಂದು ಸ್ಪೂನ್ ಅಥವಾ ಈ ಥರದ್ದು ಯಾವುದಾದ್ರೂ ಒಂದು ಮರದ್ದು ಇದನ್ನು ತೊಗೊಂಡ್ರು ನೋಡಿ, ಮಗ್ಚೋಕೆ ಯಾವುದನ್ನಾದರೂ ತೊಗೊಳ್ಳಿ. ಸೊ ಅದು ಫುಲ್ ಲೇಯರ್ ಬರಬೇಕು, ಅಷ್ಟು ದಪ್ಪ ಬರಬೇಕು. ಓಕೆ, ಒಂದು ಲೇಯರ್ ಥರ ಬಂದರೆ ಕರೆಕ್ಟಾಗಿ ಇದು ಆಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ನೋಡಿ, ಈ ಥರ ಗಟ್ಟಿಯಾಗಿ ಬರಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಕೈ ಆಡಿಸ್ತಾನೇ ಇರಿ. ಆಮೇಲೆ ಸ್ಟವ್ನ ಫುಲ್ ಲೋ ಫ್ಲೇಮಲ್ಲಿ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನೋಡಿ, ಇದು ಕರೆಕ್ಟಾಗಿ ಆಗಿದೆ. ಇವಾಗ ಮೊದಲಿಗೆ ನೋಡಿ, ಇಲ್ಲಿ ಗಾಜಿನ ಬೌಲ್ ತೊಗೊಂಡಿದ್ದೀನಿ ನಾನು. ಗಾಜಿನ ಬೌಲು ಅಥವಾ ಪಿಂಗಾಣಿ ಆ ಥರದ್ದಿದ್ರೆ ತೊಗೊಳ್ಳಿ, ತುಂಬ ಈಸಿಯಾಗಿ ನಾವು ಬಿಡಿಸ್ಕೋಬೋದು. ಸೊ ಅದಕ್ಕೋಸ್ಕರ ನೋಡಿ, ಈಗ ಮೊದಲಿಗೆ ನಾನು ತುಪ್ಪ ಅಥವಾ ಅಡುಗೆ ಆಯಿಲ್ ಯಾವುದಿರುತ್ತೋ ಅದನ್ನು ಯೂಸ್ ಮಾಡಿ. ಸೊ ಬ್ರಷ್ ಮೂಲಕ ನಾನು ಇವಾಗ ಫಸ್ಟಿಗೆ ಬೌಲ್ಗಳಿಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ನಾವು ಇವಾಗ ಮಾಡಿರೋಂತಹ ಕ್ರೀಮಿ ಇದೆಯಲ್ಲ, ಸೊ ಅದನ್ನು ಇವಾಗ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ. ಓಕೆ, ನೋಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಜಾಸ್ತಿ ಅದು ಮೇಲೆ ಚೆಲ್ಲೋ ಥರ ಬೇಡ.
ಒಂದು ಮುಕ್ಕಾಲು ಬೌಲ್ ಅಷ್ಟು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ನಮಗೆ. ಓಕೆ, ನೋಡಿ ಈಗ ನಾನು ಎಲ್ಲ ಬೌಲ್ಗೂ ಈ ಥರ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳೋಣ. ನೋಡಿ ಈ ಥರ. ಸೊ ನೋಡಿ 3 ಬೌಲ್ಗೆ ನಾನು ಹಾಕಿದ್ದೀನಿ. ನೋಡಿ ಈ ಥರ ಸ್ವಲ್ಪ ಟಪ್ 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 ಅಂತ ಕೆಳಗೆ ಇದು ಮಾಡೋಣ. ಜೋರಾಗಿ ಹೊಡಿಬೇಡಿ, ಇದು ಗಾಜಿನದ್ದು. ಸೊ ನೋಡಿ, ಪಿಂಗಾಣಿ ಅಥವಾ ಗಾಜು ಬೌಲ್ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಸ್ಟೀಲ್ ಇದ್ದರೂ ಅದು ಓಕೆ, ಪ್ರಾಬ್ಲಮ್ ಇಲ್ಲ, ಅದರಲ್ಲಾದರೂ ಮಾಡ್ಕೋಬೋದು. ಓಕೆ, ನೋಡಿ ಈ ಥರ ಮಾಡಿದ್ದೀನಿ. ಸೊ ಇದಾದ ನಂತರ ಇವಾಗ ಇದನ್ನು ನಾವು ಫ್ರಿಡ್ಜಲ್ಲಿ 1-2 ಅವರು ಫ್ರಿಡ್ಜಲ್ಲಿ ಇಟ್ಬಿಡೋಣ. ಸ್ವಲ್ಪ ಗಟ್ಟಿಯಾಗಲಿ. ಅದು ಗಟ್ಟಿ ಆಗೋಕ್ಕೆ ನಾವು 2 ಅವರ್ ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಸೊ ಈಗ ತೆಗೆದಾದ ನಂತರ ನೋಡಿ ಈ ಥರ ಸೈಡಲ್ಲಿ ನಿಧಾನಕ್ಕೆ ಬಿಡಿಸ್ಕೋಬೇಕು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ನಿಧಾನಕ್ಕೆ ಬಿಡಿಸ್ಕೋಬೇಕಾಗುತ್ತೆ. ನೋಡಿ ಸೈಡಲ್ಲೆಲ್ಲ ಈ ಥರ ಒಂದು ಬೆರಳು ಸಹಾಯದಿಂದ ನೋಡ್ತಾ ಇದ್ದೀರಲ್ಲ, ಅಂಟ್ಕೊಳ್ಳಲ್ಲ ಬೆರಳಿಗೆ. ಅಕಸ್ಮಾತ್ ಅಂಟಿದೆ ಅಂದರೆ ಸ್ವಲ್ಪ ನೀರನ್ನು ಹಚ್ಕೊಳ್ಳಿ ಅಥವಾ ಎಣ್ಣೆ ಏನಾದರೂ ಒಂಚೂರು ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ನಿಧಾನಕ್ಕೆ ಸೈಡಲ್ಲೆಲ್ಲ ಬಿಡಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಹೀಗೆ ಸೈಡಲ್ಲಿ ಬಿಡಿಸ್ಕೊಂಡು ನಿಧಾನವಾಗಿ ಬಿಡಿಸ್ಕೊಳ್ಳಿ. ಇದು ಬಿಡಿಸೋದೇ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ ಈ ಥರ ನಿಧಾನಕ್ಕೆ ನಾನು ಬಿಡಿಸ್ಕೊತಾ ಇದ್ದೀನಿ. ಸೊ ಬಿಡಿಸಾದ ನಂತರ ಇದನ್ನು ಕೈ ಮೇಲೆ ಹಾಕ್ಕೊಳ್ಳಿ. ಕೈ ಅಥವಾ ನೀವು ತಟ್ಟೆಗೆ ಬೇಕು ಅಂದರೆ ತಟ್ಟೆ ಕೂಡ ಹಾಕ್ಕೋಬೋದು. ಸೊ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಇಲ್ಲಿ ಕೈಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಈಗ ಕರೆಕ್ಟಾಗಿ ನೋಡಿ ಬಿಡಿಸ್ಕೊಂಡ್ರೆ ವಾವ್ ವಾವ್ ಸೂಪರಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಈ ಸ್ನೋಬಾಲ್ ಸ್ವೀಟು ನೋಡಿ ಎಷ್ಟು ಗಲ 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 ಅಂತಿದೆ. ಅಷ್ಟು ಸಾಫ್ಟಾಗಿರುತ್ತೆ, ಲೈಕ್ ಐಸ್ ಕ್ರೀಮ್ ಥರನೇ ಅನಿಸುತ್ತೆ ಫ್ರೆಂಡ್ಸ್, ಖಂಡಿತವಾಗ್ಲೂ. ನೋಡಿ ಇವಾಗ ಇದಕ್ಕೆ ನಾನು ನೋಡಿ ಕೋಕೋನಟ್ ಪೌಡರ್ನ ತೊಗೊಂಡಿದ್ದೀನಿ. ನೋಡಿ ಅದು ಇದ್ದರೆ ಕೋಕೋನಟ್ ಪೌಡರ್ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ಪ್ರಾಬ್ಲಮ್ ಇಲ್ಲ. ಪೌಡರ್ನೆಲ್ಲ ನಾನು ಹಾಕಿ ನೋಡಿ ಈಗ ಮೇಲ್ಗಡೆ ಚೆರಿ ಹಾಕಿದ್ದೀನಿ. ಚೆರಿ ಇಟ್ಬಿಟ್ಟು ಅದ್ರ ಪಕ್ಕ ನಾನಿವಾಗ ನೋಡಿ ಈ ಥರ ನಾನು ಚೆರಿನ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಅದಾದ ನಂತರ ಈಗ ಪಕ್ಕಕ್ಕೆ ಪಿಸ್ತಾ ಇಟ್ಕೋತಾ ಇದ್ದೀನಿ. ಪಿಸ್ತಾ ಇದ್ದರೆ ಯೂಸ್ ಮಾಡಿ ಫ್ರೆಂಡ್ಸ್, ಅದು ನಾನು ಫೋಟೋಗೆ ಚೆನ್ನಾಗಿ ಬರಲಿ ಅಂತ ಅಷ್ಟೇ ಆ್ಯಡ್ ಮಾಡ್ತಾ ಇರೋದು. ಸೊ ನೋಡಿ ವಾವ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಲೈಕ್ ಐಸ್ ಕ್ರೀಮ್ ಥರನೇ ಅನ್ನಿಸ್ತಾ ಇದೆ. ಒಂದು ಒಳ್ಳೆ ಸ್ವೀಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಯಾರಿಗಾದರೂ ಈ ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ನೋಡಿ, ಈ ಸ್ನೋಬಾಲ್ ಸ್ವೀಟ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.